गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮರಿಂದ ಆತ್ಮ ಪರಮಾತ್ಮನಿಗೆ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವೆಲ್ಲರೂ ಕೂಡ ರೇಖಿಯ ಲೆವೆಲ್ 1 ಮತ್ತೆ 2 ಸಿಂಬಲ್ ಗಳನ್ನ ನಾವು ತಿಳ್ಕೊಳ್ಳೋಣ. ಆದಷ್ಟು ಎಲ್ಲರೂ ಕೂಡ ವಿಡಿಯೋಸ್ ಗಳನ್ನ ಆನ್ ಮಾಡಿ. 0BN ಅಂತ ಹೇಳಿದರೆ ಅವರು ಆನ್ ಮಾಡಿದ, ಶೋಭಾ ಆನ್ ಮಾಡಿದ, ಶೋಭಾ MS ಅಂತ ಕೆಲವು ಹೊಸಬ್ರೆಲ್ಲರೂ ಕೂಡ ಜಾಯಿನ್ ಆಗಿದ್ದೀರಾ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಸ್ ಗಳನ್ನ ಆನ್ ಮಾಡ್ಕೊಳ್ಳಿ. ಸರಿ, ಲೆವೆಲ್ 1 ಮತ್ತೆ 2 ಸಿಂಬಲ್ಸ್ ಗಳನ್ನ ನಾವು ತಿಳ್ಕೊಳ್ಳೋಣ. ಇವತ್ತು ತುಂಬಾ ಇಂಪಾರ್ಟೆಂಟ್ ಆದಂತಹ, ತುಂಬಾ ನಮ್ಮ ಜೀವನದಲ್ಲಿ ಅವಶ್ಯಕತೆ ಆಗಿರುವಂತಹ ಒಂದು ಅದ್ಭುತವಾದಂತಹ ಕ್ಲಾಸ್ ಆಗಿರ್ಬೋದು. ಈ ಸಿಂಬಲ್ಸ್ ಗಳನ್ನ ಅಂತಂದ್ರೆ ಈಗ ನಾವು ನೋಡಿರ್ಬೋದು, ಒಂದು ಚಿಹ್ನೆಯ ಮುಖಾಂತರ ಸಂಪೂರ್ಣವಾದಂತ ಮಾಹಿತಿಯನ್ನ, ಅದರ ಡೀಟೇಲ್ಸ್ ಅನ್ನ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಎಲ್ಲವನ್ನು ಕೂಡ ನಾವು ಒಂದು ಸಣ್ಣ ಸಿಂಬಲ್ಸ್ ಗಳ ಮುಖಾಂತರ ನಾವು ತಿಳ್ಕೊಳ್ಬಹುದು. ಅದಕ್ಕೆ ಎಕ್ಸಾಂಪಲ್ಸ್ ಅಂತಂದ್ರೆ ಏನ್ ಹೇಳಿ, ನೀವು ಲೋಗೋಗಳು ನೋಡಿರ್ಬೋದು, ನೀವು ವಾಟ್ಸ್ಆಪ್ ಲೋಗೋ ನೋಡಿರ್ಬೋದು, ಫೇಸ್ಬುಕ್ ಲೋಗೋ ನೋಡಿರ್ಬೋದು, ಯೂಟ್ಯೂಬ್ ಲೋಗೋ ನೋಡಿರ್ಬೋದು. ಜಸ್ಟ್ ಅದೇನಿರುತ್ತೆ ಹೇಳಿ, F ಅಂದ್ರೆ ಫೇಸ್ಬುಕ್ ಅಲ್ಲಿ ಇರುತ್ತೆ, ಹೌದಲ್ವಾ? ಆ ಸಣ್ಣ ಚಿಹ್ನೆಯನ್ನ ನೋಡಿದ್ರೆ ನಮ್ಗೇನಾಗ್ಬಿಡುತ್ತೆ ಹೇಳಿ, ಸಂಪೂರ್ಣವಾದಂತ ಒಂದು ಯೂಟ್ಯೂಬ್ ಇಂದ ನಮ್ಗೆ ಏನ್ ಯೂಸ್ ಆಗುತ್ತೆ, ಏನಾಗುತ್ತೆ, ಏನೇನ್ ನೋಡ್ಬೋದು, ಏನೇನ್ ಮಾಡ್ಬೋದು, ಯಾವ ತರ ನಾವು ಎಲ್ಲ ಮಾಹಿತಿ ನಮ್ಮ ಬ್ರೈನ್ಗೆ ಬಂದ್ಬಿಡುತ್ತೆ. ಫೇಸ್ಬುಕ್ ಒಂದು ಲೋಗೋವನ್ನ ನೋಡಿದ ತಕ್ಷಣ ಎಲ್ಲವೂ ಕೂಡ ನಮ್ಮ ತಲೆಗೆ ಇನ್ಫಾರ್ಮೇಶನ್ಸ್ ಗಳು ಬಂದ್ಬಿಡುತ್ತೆ. ಹಾಗೇನೆ ಈ ಸಿಂಬಲ್ಸ್ ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಸಿಂಬಲ್ಸ್ ಗಳು ಆ ಪರಮಾತ್ಮನ ದಿವ್ಯ ಚೈತನ್ಯದೊಂದಿಗೆ ಕನೆಕ್ಟ್ ಆಗಿರುತ್ತೆ. ಸಾಮಾನ್ಯವಾದದಂತಲ್ಲ, ಇದು ಅಸಾಮಾನ್ಯವಾಗಿರುವಂತಹ ಸಿಂಬಲ್ಸ್ ಗಳಾಗಿರುತ್ತೆ. ಈ ಸಿಂಬಲ್ಸ್ ಗಳನ್ನ ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಸಂಪೂರ್ಣವಾದಂತ ಒಂದು ಜ್ಞಾನ, ನಮ್ಮ ಮನಸ್ಸಿಗೆ ಎಲ್ಲ ಇನ್ಫಾರ್ಮೇಶನ್ಸ್ ಎಲ್ಲವೂ ಕೂಡ ಏನ್ ಮಾಡ್ಬೇಕು, ಅದ್ರ ಉಪಯೋಗ ಏನು, ಅದ್ರ ನಮ್ಗೆ ಏನ್ ಕೆಲಸ ಆಗುತ್ತೆ, ಯಾವ ರೀತಿ ನಮ್ಗೆ ಮಾರ್ಗದರ್ಶನ ಮಾಡುತ್ತೆ ಅಂತ ಹೇಳಿ ಆ ಒಂದು ಚಿಹ್ನೆ ಎಲ್ಲವನ್ನು ನಮ್ಗೆ ಇನ್ಫಾರ್ಮೇಶನ್ ತಂದುಕೊಡುತ್ತೆ. ಅಷ್ಟು ಅದ್ಭುತವಾದಂತ ಸಿಂಬಲ್ಸ್ ಗಳನ್ನ ನಮ್ಮ ಈ ಒಂದು ರೇಖಿ ವಿದ್ಯೆಯಲ್ಲಿ ನಮ್ಗೆ ಅನುಗ್ರಹ ಮಾಡ್ಕೊಟ್ಟಿದ್ದಾರೆ. ಈ ಸಿಂಬಲ್ಸ್ ಗಳನ್ನ ನಾವು ಬರೆದಾಗ, ನಾವು ಡ್ರಾ ಮಾಡಿದಾಗ
ಯಾವುದೇ ನಿರ್ಜೀವ ಆಗಿರ್ಬೋದು, ಸಜೀವಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಎಲ್ಲಾದ್ರೂ ಕೂಡ ನಾವು ಈ ಸಿಂಬಲ್ ಗಳನ್ನ ನಾವು ಹೇಳಿ ನಾವು ಹೀಲಿಂಗ್ ಅನ್ನ ಮಾಡಿದಾಗ ಅಲ್ಲಿ ಶಕ್ತಿ ಸ್ಥಾಪನೆಯಾಗುತ್ತೆ, ಶಕ್ತಿ ಊರ್ಜಿತ ಆಗುತ್ತೆ, ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಅದು ತೆಗೆದು ಹಾಕುತ್ತೆ, ಪಾಸಿಟಿವ್ ಎನರ್ಜಿಯನ್ನಲ್ಲಿ ಸ್ಥಾಪನೆ ಮಾಡುತ್ತೆ, ಒಂದು ಪರಿವರ್ತನೆ ಆಗುತ್ತೆ, ಒಂದು ಚೇಂಜಸ್ ಆಗುತ್ತೆ. ಅದೆಲ್ಲವೂ ಕೂಡ ನೀವೇ ಸ್ವಯಂ ಆಗಿ ನೀವು ಅದನ್ನ ಅಭ್ಯಾಸವನ್ನ ನೀವು ಮಾಡ್ತಾ ಮಾಡ್ತಾ ನಿಮ್ಮ ಅನುಭವಕ್ಕೆ ಬರುತ್ತೆ. ಅನುಭವಕ್ಕೆ ಬಂದಾದ್ಮೇಲೆ ನೀವು ಅದನ್ನ ನಂಬಲೇಬೇಕಾಗುತ್ತೆ. ನಾವೆಲ್ಲ ಈ ಸಿಂಬಲ್ಸ್ ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಸ್ವಯಂ ಉಪಚಾರವನ್ನು ನಾವು ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಎನರ್ಜಿ ಇರ್ಬೋದು, ಬ್ಲಾಕ್ ಎನರ್ಜಿ ಇರ್ಬೋದು, ನಮ್ಮಲ್ಲಿ ದೃಷ್ಟಿ ಆಗಿರ್ಬೋದು, ನಮ್ಮ ಮನಸ್ಸಿನಲ್ಲಿ ಗೊಂದಲಗಳಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ, ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಈ ಸೆಲ್ಫ್ ಫೀಲಿಂಗ್ ಅನ್ನ ನಾವು ಸ್ವಯಂ ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಹೋಗ್ಬೋದು. ನಮಗಲ್ಲದೆ ನಾವು ನಮ್ಮ ಕುಟುಂಬದಲ್ಲಿರುವವರಿಗೆ, ಪರಿವಾರದವರಿಗೆ ಎಲ್ಲರಿಗೂ ಕೂಡ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಲ್ಲದೆ ನಮ್ಮ ಪರಿವಾರದವನ್ನು ಕೂಡ ನಾವು ರಕ್ಷಣೆಯನ್ನ ಮಾಡ್ಕೊಳ್ಬಹುದು. ಅಂತ ಅದ್ಭುತವಾದಂತ ಶಕ್ತಿ ಉಳ್ಳಂತ ಸಿಂಬಲ್ಸ್ ಗಳನ್ನ ಇವತ್ತು ನಾನು ಆ ಪರಮಾತ್ಮನ ಅನುಗ್ರಹದಿಂದ ನಿಮ್ಗೆ ನಾನು ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ನನ್ನ ಗ್ರೂಪ್ ಅಲ್ಲಿ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಅದರಲ್ಲಿ ಬರುವಂತಹ ಅದ್ಭುತವಾದಂತಹ ಸಿಂಬಲ್ ಯಾವುದು? ಮೊದಲನೇ ಸಿಂಬಲ್ ಅಂತ ಹೇಳಿದ್ರೆ ಅದು ಚೋಕುರೆ. ಚೋಕುರೆ ಸಿಂಬಲ್. ಈ ಚೋಕುರೆ ಸಿಂಬಲ್ ಇದೆಯಲ್ಲ, ಇದು ತುಂಬಾ ಪವರ್ಫುಲ್ ಸಿಂಬಲ್. ಅತ್ಯಂತ ಶಕ್ತಿಯುತವಾದಂತಹ, ಊರ್ಜಾನ್ವಿತವಾದಂತಹ, ಅತ್ಯಂತ ಪ್ರಮುಖವಾದಂತಹ ನಾವು ಸಿಂಬಲ್ ಯಾವುದು ಅಂದ್ರೆ ಚೋಕುರೆ ಸಿಂಬಲ್. ಇದರ ಕೆಲಸ ಏನು ಅಂತ ಹೇಳಿದ್ರೆ, ಮೇನ್ ಆಗಿ ಇದು ನಾವು ಎಲ್ಲಾ ಕಡೆನೂ ಕೂಡ ನಾವು ಯೂಸ್ ಮಾಡಬಹುದು. ಇದರ ಪ್ರಮುಖ ಕೆಲಸಗಳು ಯಾವುದು ಅಂದ್ರೆ ಶುದ್ಧೀಕರಣ, ಕ್ಲೆನ್ಸ್. ಯಾವುದೇ ರೀತಿಯಾದಂತ ನಕಾರಾತ್ಮಕ ಶಕ್ತಿಗಳಿರ್ಲಿ, ನಿಮ್ಮ ಸಜೀವಗಳಾಗಿರ್ಬೋದು, ನಿರ್ಜೀವಗಳಾಗಿರ್ಬೋದು, ನಿಮ್ಮ ಮನೆಗಳಾಗಿರ್ಬೋದು, ನಿಮ್ಮ ಯಾವುದೇ ವಸ್ತುಗಳಾಗಿರ್ಬೋದು, ಅದ್ ಎಲ್ಲವನ್ನು ಕೂಡ ಅದು ಕ್ಲೆನ್ಸ್ ಮಾಡುತ್ತೆ, ಶುದ್ಧೀಕರಣ ಮಾಡುತ್ತೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಪ್ರೊಟೆಕ್ಷನ್ ಮಾಡುತ್ತೆ, ನಮ್ಮನ್ನ ರಕ್ಷಣೆ ಮಾಡುತ್ತೆ. ಎಂತ ಸಿಚುವೇಶನ್ ಇರ್ಲಿ, ಯಾವುದೇ ಪರಿಸ್ಥಿತಿಗಳಿರ್ಲಿ, ಯಾವುದೇ ಸಮಸ್ಯೆಗಳಿರ್ಲಿ, ಆ ಪರಮಾತ್ಮನಿಂದ ನಾವು ಈ ಒಂದು ಸಿಂಬಲ್ ಅನ್ನ ಯೂಸ್ ಮಾಡಿದಾಗ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಥರ್ಡ್ ಒನ್ ಕೆಲಸ ಏನು ಅಂತ ಹೇಳಿದ್ರೆ, ಲಾಕಿಂಗ್ ಮಾಡುತ್ತೆ. ಅಂದ್ರೆ ನಮ್ಮ ಪರ್ಮಿಷನ್ ಇಲ್ಲದೆ, ನಮ್ಮ ಆಭಾ ಮಂಡಲದ ಒಳಗೆ ಯಾರು ಕೂಡ ಬರೋದಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯಾದಂತ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನ ಭೇದಿಸ್ಕೊಂಡು ನಮ್ಮ ಹತ್ರ ಬರೋದಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಮ್ಮನ್ನ ಲಾಕಿಂಗ್ ಮಾಡುತ್ತೆ. ಮನೆಗೆ ಬೀಗ ಹಾಕಿ ಲಾಕ್ ಮಾಡ್ತೀವಲ್ಲ, ಬ್ಯಾಂಕ್ ಅಲ್ಲಿ ಲಾಕರ್ ಇರುತ್ತಲ್ಲ, ಆ ರೀತಿ ಇದು ನಮ್ಗೆ ಲಾಕರ್. ಅದರ ಜೊತೆಗೆ ಏನು ಅಂದ್ರೆ, ನೆಗೆಟಿವ್ ಶಕ್ತಿಯನ್ನ ತೆಗೆದುಹಾಕಿ ಪಾಸಿಟಿವ್ ಶಕ್ತಿಯನ್ನ ಅಲ್ಲಿ ಸ್ಥಾಪನೆ ಮಾಡುತ್ತೆ. ನಿರಂತರವಾಗಿ ನಮ್ ಜೊತೆ ಚೈತನ್ಯ ಇರೋದಕ್ಕೆ ಸ್ಥಾಪನೆ ಆಗುತ್ತೆ. ಶಕ್ತಿಯನ್ನ ಇನ್ನೂ ಜಾಸ್ತಿ ಮಾಡುತ್ತೆ, ಚೈತನ್ಯವನ್ನ, ನಮ್ಮ ಎನರ್ಜಿಯನ್ನ ಅದು ವೃದ್ಧಿ ಮಾಡುತ್ತೆ. ಎಲ್ಲಾ ಕಡೆನೂ ಕೂಡ ಈ ಸಿಂಬಲ್ ಅನ್ನ ನಾವು ಯೂಸ್ ಮಾಡಬಹುದು. ಮಾನಸಿಕವಾಗಿ ಆಗಿರ್ಬೋದು, ಭಾವನಾತ್ಮಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು,
ಅಥವಾ ನಮ್ಮ ಬಾಂಧವ್ಯದಲ್ಲಿ ಸಮಸ್ಯೆಗಳಿರಬಹುದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ನಾವು ಈ ಸಿಂಬಲ್ ಅನ್ನ ಯೂಸ್ ಮಾಡಬಹುದು. ಅಂಥ ಅದ್ಭುತವಾದಂತಹ ಶಕ್ತಿಯುತವಾದಂತಹ ಮಹತ್ತರವಾದಂತಹ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಕುರೆ ಸಿಂಬಲ್. ಇದರ ಬಣ್ಣ ನಾವ್ ಯಾವಾಗ್ಲೂ ಯಾವ್ದ್ರಲ್ಲಿ ಕಲ್ಪನೆ ಮಾಡ್ಬೇಕು ಅಂತ ಹೇಳಿದ್ರೆ ಬಿಳಿಯ ಬಣ್ಣ. ನಾವು ಚೋಕುರೆ ಅಂತ ನೆನೆಸಿದ ತಕ್ಷಣ ನಾವು ಆ ಬಿಳಿಯ ಬಣ್ಣವನ್ನ ನಾವು ನೋಡ್ತಾ ಬರ್ಬೇಕು. ಈಗ ನಾವು ಈ ಸಿಂಬಲ್ ಅನ್ನ ಯಾವ ರೀತಿ ನಾವು ಡ್ರಾ ಮಾಡೋಣ ಅಂತೇಳಿ ನಾವು ನೋಡೋಣ. ಈಗ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೇನೆ. ನನಗೆ ನೀವು ಕಾಣಿಸ್ತಾ ಇದೆಯಾ ಇಲ್ವಾ ಅಂತ ನೀವು ಹೇಳ್ಬೇಕು. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಮಾತಾಡ್ಬೇಕು ನೀವು. ಸ್ಕ್ರೀನ್ ಕಾಣ್ತಾ ಇದೆಯಾ? ಕಾಣಿಸ್ತದೆ ಮೇಡಮ್, ಕಾಣಿಸ್ತಾ ಇದೆ ಮೇಡಮ್. ಸೂಪರ್, ಕಾಣಿಸ್ತದೆ. ಒಳ್ಳೇದಾಗ್ಲಿ. ಈಗ ನಾನು ಡ್ರಾ ಮಾಡ್ತೇನೆ, ನೋಡ್ಕೊಳ್ಳಿ ಯಾವ ರೀತಿ ನಾವು ಈ ಸಿಂಬಲ್ ಅನ್ನ ಬರಿಬೇಕು ಅಂತೇಳಿ. ಈ ಸಿಂಬಲ್ ಅನ್ನ ನಾವು ಮೊದಲು ನಾವು ಗಮನ ಇಟ್ಟು, ಯಾರು ಸ್ಕ್ರೀನ್ ಮೇಲೆ ನೀವು ಬರಿಬೇಡಿ, ಜಸ್ಟ್ ನಾನ್ ಬರಿತೀನಿ ನೋಡ್ಕೊಳ್ಳಿ. ನೀವು ನೋಟ್ ಬುಕ್ ಅಲ್ಲಿ ನೀವು ಅದನ್ನ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಈ ರೀತಿ 7 ಅನ್ನ ಬರೆದು 1 ಕಾಣಿಸ್ತಾ ಇದೆಯಾ ಎಲ್ಲರಿಗೂ? 2 3 ಸುತ್ತುಗಳನ್ನ ನಾವು ಹಾಕ್ಬೇಕು. ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಮೇಲೆ ನೀವ್ ಯಾರು ಕೂಡ ಬರಿಬೇಡಿ. ಕಾಣಿಸ್ತಾ ಇದೆಯಾ ಮೇಡಮ್? ನಿಮ್ಮ ಸ್ಕ್ರೀನ್ ಅನ್ನ ಈ ತರ ಚೇಂಜ್ ಮಾಡ್ಕೊಳ್ಳಿ, ಸ್ವಲ್ಪ ಮೂವ್ ಮಾಡಿ ಅದನ್ನ. ಈಗ ಕಾಣಿಸ್ತದೆ ಮೇಡಮ್, ಕಾಣಿಸ್ತದೆ. ಸೂಪರ್ ಸೂಪರ್. ಯಾವ ರೀತಿ ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲು ನಾವು 7 ಬರಿಬೇಕು. ಈ ರೀತಿ ಬರ್ದು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಿಂಬಲ್ ಅನ್ನ ನಾವು 1 ಸುತ್ತು, 2 ಸುತ್ತು, 3 ಸುತ್ತು ಬಂದು 3 ಸುತ್ತಿಗೆ ನಾವು ಆ ಅರ್ಧ ಬಂದು ನಿಲ್ಲಿಸ್ಬೇಕು. 3.5 ಸುತ್ತಿಗೆ ನಾವು ನಿಲ್ಲಿಸ್ಬೇಕು. ಇದನ್ನ ನಾವು ಚೋಕುರೆ ಅಂತೇಳಿ ನಾವು ಕರಿತೀವಿ. ಅರ್ಥ ಆಗಿದೆ ಅಲ್ವಾ? ಸೂಪರ್. ಈಗ ಇದನ್ನ ನಾವು ಯಾವ ರೀತಿ ನಾವು ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ 2 ಬೆರಳುಗಳನ್ನ ನೀವು ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ನೀವು ಈಗ ಗಾಳಿಯಲ್ಲಿ ಬರೀ ಎಲ್ಲರೂ ಡ್ರಾ ಮಾಡ್ಬೇಕು. ಅದಕ್ಕೆ ನಾನು ಹೇಳುದು ವಿಡಿಯೋಸ್ ಆನ್ ಮಾಡಿ ಅಂತ. ನೀವೆಲ್ಲರೂ ನನಗೆ ಕಾಣಿಸ್ಬೇಕು. ನೀವು ಸರಿ ಬರೀತಾ ಇದ್ದೀರಾ, ತಪ್ಪು ಬರೀತಾ ಇದ್ದೀರಾ ಅಂತ ಹೇಳಿ ನನಗೆ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ನಾನು ನಿಮ್ಗೆ ದಯವಿಟ್ಟು ವಿಡಿಯೋಸ್ ಗಳನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳಿ. ಇದು ಸಾಮಾನ್ಯವಾದಂತದ ಸಿಂಬಲ್ಸ್ ಗಳೆಲ್ಲ ನಿಮ್ಗೆ ಹೇಳ್ಕೊಡ್ತಾ ಇರೋದು. ತಪ್ಪು ತಪ್ಪಾಗಿ ಕಲಿಯೋದು, ತಪ್ಪು ತಪ್ಪಾಗಿ ಬರೆಯೋದು ಹೇಗೆ ಬೇಕು ಹಾಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಶಕ್ತಿಯನ್ನು ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ. ಈ ರೀತಿ 7 ಬರೆದು ಬಾಯಿ ಚೋಕುರೆ 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 ಅಂತ ಹೇಳ್ಬೇಕು. 3 ಸಲಕ್ಕಿಂತ ಹೆಚ್ಚು ಬಾರಿ ನಾವು ಹೇಳ್ಬೇಕು. 3 ಸಲಕ್ಕಿಂತ ಕಡಿಮೆ ನಾವು ಹೇಳ್ಬಾರ್ದು. ಮತ್ತೆ ಸುತ್ತುಗಳನ್ನ 3.5 ಸುತ್ತಿಗಿಂತ ಕಡಿಮೆ ಸುತ್ತುಗಳನ್ನ ಹಾಕ್ಬಾರ್ದು. 3.5 ಸುತ್ತಿಗಿಂತ ಹೆಚ್ಚಿಗೆ ಎಷ್ಟು ಸುತ್ತು ಬೇಕಾದ್ರೂ ನೀವು ಕೂಡ ಹಾಕಬಹುದು. ಅರ್ಥ ಆಯ್ತಲ್ವಾ? ಎಷ್ಟು ಬೇಕಾದ್ರೂ ಸುತ್ತುಗಳನ್ನ ನೀವು ಹಾಕಬಹುದು. ಈಗ ಎಲ್ಲರೂ ಡ್ರಾ ಮಾಡಿ ಕೈಯಲ್ಲಿ. ಚೋಕುರೆ 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 ಚೋಕುರೆ. ಸೂಪರ್. ಚೋಕುರೆ 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 ಚೋಕುರೆ. ಸೂಪರ್. ಅದ್ಭುತವಾಗಿ ಬರೀತಾ ಇದ್ದೀರಾ. ಬಾಯಲ್ಲಿ ಹೇಳ್ಬೇಕು ಹಾಗೇನೆ. ಫ್ಯಾಂಟಾಸ್ಟಿಕ್. ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ 3ನೇ ಕಣ್ಣಿನಿಂದ ಬರಿಬೇಕು. 3ನೇ ಕಣ್ಣಿಂದ ಬರಿಬೇಕಾದ್ರೆ ಏನ್ ಮಾಡ್ಬೇಕು, ನಮ್ಮ ಕಣ್ಣುಗಳನ್ನ ಮುಚ್ಕೊಂಡು ಮುಚ್ಚಿ ನಾವು ಈ ತರ ಬರಿಬೇಕು.
ಚೋಕುರೆ 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 ಚೋಕುರೆ. ಎಲ್ಲ ಡ್ರಾ ಮಾಡಿ ಇವಾಗ. ಮೂರನೇ ಕಣ್ಣಿಂದ ಡ್ರಾ ಮಾಡಿ. ಸೂಪರ್ 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 ಸೂಪರ್. ಮೊದಲಿಗೆ ಕತ್ತು ಅಲಗಾಡುತ್ತೆ, ಆ ನಂತರ ಅಭ್ಯಾಸ ಆಗ್ತದೆ. ಜಸ್ಟ್ ಮೂರನೇ ಕಣ್ಣಿಂದ ಚೋಕುರೆ 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 ಅಂತೇಳಿ ನೀವು ಡ್ರಾ ಮಾಡ್ತೀರಾ. ಸೂಪರ್, ಅದ್ಭುತವಾಗಿ ನೀವು ಡ್ರಾ ಮಾಡಿದೀರಾ. ಇದನ್ನ ಸ್ಥಾಪನೆಯನ್ನ ಮಾಡಿದ ತಕ್ಷಣ ಅದ್ರ ಕೆಲಸ ತನ್ನ ಪಾಡಿಗೆ ತಾನು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಏನ್ ಹೇಳಿ? ಸರಿ, ಈಗ ಇದು ಸಾಮಾನ್ಯವಾದಂತ ಸಿಂಬಲ್ ಅಲ್ಲ, ಪವರ್ಫುಲ್ ಆದಂತ ಒಂದು ಅಸ್ತ್ರ ನಮ್ಮ ಹತ್ರ ಸಿಕ್ಕಿರುವಂತದ್ದು. ನಾವ್ ಎಷ್ಟು ಅದೃಷ್ಟವಂತರು ನೋಡಿ. ಅದನ್ನ ಮಾತಲ್ಲಿ ನಾನು ನಿಮ್ಗೆ ಹೇಳಕ್ ಆಗಲ್ಲ. ಬರೀ ಈ ರೇಖಿ ಲೆವೆಲ್ 1, 2 ಸಿಂಬಲ್ ನ ಯೂಸ್ ಮಾಡ್ಕೊಂಡು ಎಂತ ಎಂತ ಅದ್ಭುತವಾದಂತಹ ಹೀಲಿಂಗ್ ಗಳು ಮಾಡ್ತಾ ಇದ್ದಾರೆ, ಎಂತೆಂತ ರಿಸಲ್ಟ್ ಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅಸಾಮಾನ್ಯವಾದಂತ ರಿಸಲ್ಟ್ ಬರ್ತಾ ಇದೆ. ಇನ್ನೊಂದು ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಲಾಂಗ್ ಚೋಕುರೆ. ಚೋಕುರೆಯ ಮತ್ತೊಂದು ಸಿಂಬಲ್ ಅಷ್ಟೇ. ಸೇಮ್ ಚೋಕುರೆ ಕೆಲಸ ಏನೆಲ್ಲ ಮಾಡುತ್ತೋ ಈ ಲಾಂಗ್ ಚೋಕುರೆನು ಕೂಡ ಸೇಮ್ ಅದೇ ಕೆಲಸ ಮಾಡುತ್ತೆ. ಆದ್ರೆ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ವಸ್ತುಗಳ ಮೇಲೆ ನಾವು ಚಿಕ್ಕ ಚೋಕುರಿಯನ್ನ ಹಾಕೋದಿಕ್ಕೆ ಆಗಲ್ಲ. ಆಗ ನಾವೇನ್ ಮಾಡ್ಬೇಕು ಅಂದ್ರೆ ಈ ದೊಡ್ಡದಾದಂತ ಲಾಂಗ್ ಚೋಕುರೆ, ಉದ್ದವಾದಂತ ಚೋಕುರಿಯನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಅದನ್ನ ನಾವು ಹೇಗೆ ಡ್ರಾ ಮಾಡೋದು ಅಂತೇಳಿ ನಾವೀಗ ನೋಡೋಣ. ನನ್ನ ವೈಟ್ ಬೋರ್ಡ್ ಕಾಣಿಸ್ತಾ ಇದೆಯಾ? ಸೂಪರ್. ಹೇಗೆ ಡ್ರಾ ಮಾಡೋದು ಅಂತ ಹೇಳಿದ್ರೆ ನೋಡಿ, ನಾವು 7 ಅನ್ನ ಬರಿಬೇಕು. 7 ಅನ್ನ ಬರೆದು ಚೋಕುರೆ 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 ಎಷ್ಟು ಉದ್ದ ಬೇಕು ನಮಗೆ ಅಷ್ಟು ಉದ್ದ ಚೈನ್ ಅನ್ನ ನಾವು ಎಡ್ಕೊಂಡು ಹೋಗ್ತಾ ಇರೋದು. ಕಾಣಿಸ್ತಿದೆ ಅಲ್ಲ? ಸೂಪರ್. ಈ ಲಾಂಗ್ ಚೌಕರಿಯನ್ನ ನಾವು ಎಲ್ಲಿ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ, ದೊಡ್ಡ ದೊಡ್ಡ ವಸ್ತುಗಳ ಮೇಲೆ, ನಿಮ್ಮ ಈಗ ಜಮೀನ್ ಆಗಿರ್ಬೋದು, ಹೊಲ ಆಗಿರ್ಬೋದು, ಗದ್ದೆ ದೊಡ್ಡದಾಗಿರುತ್ತೆ. ಮತ್ತೆ ನಿಮ್ಮ ಮನೆಯ ಗೋಡೆಗಳು 4 ಮೂಲೆಗಳಿರುತ್ತಲ್ಲ, ಆ ಎಲ್ಲ ಮೂಲೆಗಳಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡಬಹುದು. ಸೇಮ್ ಇದು ಎಲ್ಲ ಚೌಕರಿ ಏನ್ ಕೆಲಸ ಮಾಡುತ್ತಲ್ಲ ಅದೇ ಕೆಲಸನೇ ಇದು ಮಾಡುತ್ತೆ. ಈಗ ಡ್ರಾ ಮಾಡಿ ಎಲ್ಲರೂ ಕೈಯಿಂದ. ಚೌಕುರೆ 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 ಚೌಕುರೆ. ಸೂಪರ್. ನಿಮ್ಮ ಮನೆಯ 4 ಮೂಲೆಗಳಲ್ಲೂ ಕೂಡ ನೀವು ಡ್ರಾ ಮಾಡಬಹುದು. ನಿಮ್ ಎಷ್ಟು ರೂಮ್ ಗಳಿದೆಯೋ ಎಲ್ಲಾ ಕಡೆನೂ ನೀವು ಡ್ರಾನ ನೀವು ಬರಿಬಹುದು. ಚೌಕುರೆ 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 ಚೌಕುರೆ. ಸೂಪರ್. ಈಗ ನೀವು 3ನೇ ಕಣ್ಣಿಂದ ಮಾಡಿ ಬಾಯಲ್ಲಿ ಹೇಳ್ಬೇಕು ನೀವು. ಚೌಕುರೆ 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 ಚೌಕುರೆ. ಫ್ಯಾಂಟಾಸ್ಟಿಕ್ ಆಗಿ ಬರಿತಾ ಇದ್ದೀರಾ. ಸೇಮ್ ಇದು ಕ್ಲೆನ್ಸ್ ಮಾಡುತ್ತೆ, ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಡುತ್ತೆ, ನಮ್ಮ ಮನೆಯನ್ನ ಲಾಕ್ ಮಾಡುತ್ತೆ, ಶುದ್ಧೀಕರಣವನ್ನ ಮಾಡ್ಕೊಡುತ್ತೆ, ಚೈತನ್ಯವನ್ನ ಸ್ಥಾಪನೆ ಮಾಡುತ್ತೆ, ಇನ್ನು ಎನರ್ಜಿಯನ್ನ ವೃದ್ಧಿ ಮಾಡ್ಕೊಡುತ್ತೆ. ಎಂತ ಸನ್ನಿವೇಶದಲ್ಲೂ ಕೂಡ ನಾವ್ ಇದನ್ನ ಯೂಸ್ ಮಾಡಬಹುದು.
ನೀವ್ ಎಲ್ಲೇ ಇರ್ಬೋದು, ನೀವು ಟ್ರಾವೆಲ್ ಮಾಡ್ತಾ ಇರ್ಬೋದು ಅಥವಾ ನೀವು ಹೋಗ್ತಾ ಇರ್ಬೋದು, ನಿಮ್ ಎದುರುಗಡೆ ಒಬ್ರು ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ, ಯಾವ್ದು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಎಲ್ಲರಿಗೂ ಕೂಡ ಈ ಸಿಂಬಲ್ ಅನ್ನ ಯೂಸ್ ಮಾಡಬಹುದು. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ನಾನು ತುಂಬಾ ಸರಳವಾಗಿ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ, ಮತ್ತೆ 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 ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ. ಇನ್ನೊಂದು ಅದ್ಭುತವಾದಂತ ಸಿಂಬಲ್, ಎರಡನೇ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಸೆಹಿಗಿ. ಯಾವ ಸಿಂಬಲ್ ಹೇಳಿ? ಸೆಹಿಗಿ. ಇದು ಕೂಡ ಮತ್ತೊಂದು ನಮಗೆ ನಮ್ಮ ಹೀಲಿಂಗ್ಗೆ ನಮ್ಗೆ ಸಿಗ್ತಾ ಇರುವಂತಹ ಅಸ್ತ್ರಗಳು. ಇದರ ಕೆಲಸ ಏನು ಅಂತ ಹೇಳಿದ್ರೆ ಸಮಾನತೆ, ಬ್ಯಾಲೆನ್ಸ್, ತಕ್ಕಡಿಯ ಹಾಗೆ ಏರುಪೇರಾಗಿರುವಂತ ಎಲ್ಲ ನಮ್ಮ ಚೈತನ್ಯವನ್ನ ಬ್ಯಾಲೆನ್ಸ್ ಆಗಿ ಸಮತೋಲವನ್ನ ನಮ್ಗೆ ತಂದ್ಕೊಡುತ್ತೆ. ಓವರ್ ಆಗಿ ಎಲ್ಲ ರೀತಿಯಲ್ಲೂ ನಮ್ಮನ್ನ ಪ್ರೊಟೆಕ್ಷನ್ ಮಾಡಿ ನಮ್ಮನ್ನ ಬ್ಯಾಲೆನ್ಸ್ ಮಾಡಿಕೊಡುತ್ತೆ. ನಮ್ಮ ಭಾವನೆಗಳು ವೇರಿಯೇಷನ್ ಆಗಿರುತ್ತೆ ಅಲ್ವಾ, ಅಲ್ಲಿ ಇದು ಬ್ಯಾಲೆನ್ಸ್ ಮಾಡ್ಕೊಡುತ್ತೆ. ನಮ್ಮ ವಿಚಾರಗಳಲ್ಲಿ ಆವಾಗ ಏನಾಗ್ತಾ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತಲ್ವಾ, ಅದೆಲ್ಲವನ್ನು ಕೂಡ ಇದು ಬ್ಯಾಲೆನ್ಸ್ ಮಾಡ್ಕೊಡುತ್ತೆ. ಪರಿಸ್ಥಿತಿಗಳು ಕೆಲವೊಮ್ಮೆ ನಮ್ಮ ಕೈ ಮೀರಿ ನಡೀತಾ ಇರುತ್ತೆ, ನಮ್ಮ ಕಂಟ್ರೋಲ್ ಇರಲ್ಲ. ಅಂತ ಸಂದರ್ಭದಲ್ಲಿ ನಾವು ಈ ಸಿಂಬಲ್ ಅನ್ನ ಪ್ರಾರ್ಥನೆಯನ್ನ ಮಾಡಿ ಡ್ರಾ ಮಾಡಿದ್ರೆ ಆ ಪರಿಸ್ಥಿತಿಗಳು ಕೂಡ ಸಮತೋಲನ ಆಗುತ್ತೆ. ಮತ್ತೆ ಇದು ಕೂಡ ಏನ್ ಮಾಡುತ್ತೆ, ಪ್ಯೂರಿಫಿಕೇಶನ್ ಅನ್ನ ಮಾಡುತ್ತೆ, ಶಾಂತಿಯನ್ನ ನಮ್ಮಲ್ಲಿ ಸ್ಥಾಪನೆ ಮಾಡುತ್ತೆ. ಮತ್ತೆ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲ ತೆಗೆದುಹಾಕಿ ನಮ್ಮನ್ನ ಪುನರುಜ್ಜೀವನಗೊಳಿಸುತ್ತೆ. ರೀಪ್ರೋಗ್ರಾಮಿಂಗ್, ನಮ್ಗೆಲ್ಲ ಏನೇನ್ ಬೇಕಲ್ಲ ಅದೆಲ್ಲವನ್ನು ಕೂಡ ಇದು ತಂದ್ಕೊಡುವಂತ ಶಕ್ತಿ. ಎಲ್ಲವನ್ನು ಕೂಡ ಈ ಒಂದು ಸೇಕಿ ಸಿಂಬಲ್ ಇದೆ. ಹೇಗೆ ಅಂತ ಹೇಳಿದ್ರೆ ಪೃಥ್ವಿ ಮತ್ತೆ ಆಕಾಶ ಎರಡನ್ನೂ ಕೂಡ ಸೇರಿದಾಗ ಎಷ್ಟು ಸೇರಿಸುತ್ತಲ್ಲ, ಆ ಎರಡೂ ಚೈತನ್ಯವನ್ನ ಸೇರಿಸುವಂತ ಒಂದು ಸಿಂಬಲ್ ಆಗಿದೆ ಇದು. ಆತ್ಮ ಮತ್ತೆ ಪರಮಾತ್ಮನನ್ನ ಒಂದುಗೂಡಿಸುವಂತಹ ಶಕ್ತಿ ಇರುವಂತ ಸಿಂಬಲ್ ಇದು. ಮತ್ತೆ ಶಿವ ಮತ್ತೆ ಪಾರ್ವತಿ, ಆ ಎರಡರ ಶಕ್ತಿಯ ಸಂಕೇತವೇ ನಮ್ಮ ಈ ಸೇಹಿಕಿ ಸಿಂಬಲ್. ಅಷ್ಟು ಪವರ್ಫುಲ್ ಆದಂತಹ, ಅಷ್ಟು ಶಕ್ತಿಯುತವಾದಂತಹ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಸೇಹಿಕಿ ಸಿಂಬಲ್. ಇದನ್ನ ಯಾವ ರೀತಿ ಡ್ರಾ ಮಾಡೋದು ಅಂತ ಹೇಳಿ ನಾವೀಗ ನೋಡೋಣ. ತುಂಬಾ ಈಸಿ ಇದೆ, ತುಂಬಾ ಖುಷಿ ಆಗುತ್ತೆ ನನ್ಗೆ ಸಿಂಬಲ್ಸ್ ಗಳ ಬಗ್ಗೆ ಮಾತಾಡ್ತಾ ಇರ್ಬೇಕು ಅಂತೇಳಿ, ಏನೋ ಒಂಥರ ಸಂತೋಷ. ತುಂಬಾ ಈಸಿ ಇದೆ ಈ ಸಿಂಬಲ್ ನೋಡಿ. ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ತ್ರಿಭುಜವನ್ನ ಬರಿಬೇಕು. ಇನ್ನೊಂದು ಸಿಂಬಲ್ ಯಾವುದು, ಇನ್ನೊಂದು ತ್ರಿಭುಜ ಯಾವುದು ಅಂದ್ರೆ ಅದ್ರ ಉಲ್ಟಾ ಬರ್ಬೇಕು. ಇದು ಸೇಹಿಕಿ. ತುಂಬಾ ಈಸಿ ಇದೆ. ಒಂದು ಗೆರೆ, 2, 3, 4, 5, 6.
ಇದೆಲ್ಲರೂ ಕೂಡ ಗೊತ್ತಿರುವಂತದ್ದು. ರಂಗೋಲಿಯನ್ನ ಹಾಕ್ತಾ ಇರ್ತೀವಲ್ವ ನಾವು ಸಾಮಾನ್ಯವಾಗಿ, ಈ ಸಿಂಬಲ್ ಅನ್ನ ಹಾಕಿ ನಾವು ಡಿಸೈನ್ ಮಾಡ್ತಾ ಇರ್ತೀವಿ ನೋಡಿ, ಬೇಸಿಕ್ ಆಗಿ. ಆದ್ರೆ ಇದೇ ಆ ಶಕ್ತಿಯುತವಾದ ಸಿಂಬಲ್ ಅಂತ ನಮ್ಗೆ ಗೊತ್ತಿಲ್ಲ. ಇದನ್ನ ಮತ್ತೊಂದು ರೀತಿಯಲ್ಲೂ ಕೂಡ ಡ್ರಾ ಮಾಡ್ತಾರೆ. ಇದು ತುಂಬಾ ನಮಗೆ ತುಂಬಾ ಈಸಿ ಆಗಿರುವಂತ ಒಂದು ಸಿಂಬಲ್ ಆಗಿದೆ ಇದು. ಆಯ್ತಾ? ಸೊ ಇದನ್ನ ಸೇಹಿಕಿ ಅಂತ ಹೇಳಿ ನಾವು ಕರಿತೀವಿ. ಈಗ ಎಲ್ಲರೂ ಡ್ರಾ ಮಾಡಿ, ನಿಮ್ಮ 2 ಕೈಗಳಿಂದ ಬಾಯಲ್ಲಿ ಹೇಳ್ಕೊಂಡ್ ಬರೀರಿ. ಸೇಹಿಕಿ, 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 ಸೇಹಿಕಿ. ಸೂಪರ್. ಈಗ ನಮ್ಮ 3ನೇ ಕಣ್ಣಿಂದ ಡ್ರಾ ಮಾಡೋಣ. ಸೆಹಿಕಿ, 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 ಸೆಹಿಕಿ. ಸೂಪರ್, ಸೂಪರ್. ಎಲ್ಲರೂ ಕೂಡ ತುಂಬಾ ಸುಂದರವಾಗಿ ಡ್ರಾ ಮಾಡ್ತಾ ಇದ್ದೀರಾ. ನನಗೆ ಎಲ್ಲರದ್ದು ಡ್ರಾ ಮಾಡೋಕ್ ಗೊತ್ತಾಗ್ತಾ ಇದೆ. ಸೂಪರ್, ಸೂಪರ್. ಈ 2 ಸಿಂಬಲ್ ಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ನಮ್ಮ ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ತೀವಿ. ಅಂದ್ರೆ ನಮ್ಮನ್ನ ನಾವು ನಕಾರಾತ್ಮಕ ಶಕ್ತಿಯಿಂದ ಪಾಸಿಟಿವ್ ಸಕಾರಾತ್ಮಕ ಶಕ್ತಿ ಎಡೆಗೆ ನಮ್ಮ ಶರೀರದಲ್ಲಿ ಚೈತನ್ಯವನ್ನ ನಾವು ಹೆಚ್ಚಿಸ್ಕೊಳ್ತಾ ಬರ್ತೇವೆ. ಈ ಸಿಂಬಲ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಸ್ವಯಂ ಉಪಚಾರ ಮಾಡ್ಕೊಳ್ಳೋದಕ್ಕೆ ಒಂದು ಫಾರ್ಮುಲಾ ಇದೆ. ಅದರ ಸೂತ್ರ ಏನು ಅಂತ ಹೇಳಿದ್ರೆ 1+2+1 ಅಂತ. ಈಸಿ ಇದೆ, ನೆನ್ಪಿಟ್ಕೊಳ್ಳಿ. 1+2+1 ಅಂತೇಳಿ. 1 ಅಂದ್ರೆ ಏನು? ಸಿಂಬಲ್ ನಂಬರ್ 1 ಚೋಕುರೆ. ಸಿಂಬಲ್ ನಂಬರ್ 2 ಯಾವುದು? ಸೇಹಿಕಿ. ಪುನಃ ನಂಬರ್ 1 ಅಂತಂದ್ರೆ ಏನು? ಚೋಕುರೆಯನ್ನ ಬರಿಬೇಕು. ಫಸ್ಟ್ 1 ಚೋಕುರೆ 1 ಅಂದ್ರೆ ಕ್ಲೀನ್ ಮಾಡ್ಬೇಕು. ನಮ್ಮ ಆಭಾ ಮಂಡಲ ಆಗ್ಲಿ, ನಮ್ಮ ಶರೀರದಲ್ಲಿ ಇರುವಂತ ಚಕ್ರಗಳನ್ನಾಗ್ಲಿ, ನಮ್ಮ ಎನರ್ಜಿ ಸೆಂಟರ್ಸ್ ಗಳೆಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕು? ಕ್ಲೀನ್ ಮಾಡ್ತೀವಿ ನಾವು. ಸಿಂಬಲ್ ನಂಬರ್ 2 ಸೇಹಿಕಿಯಿಂದ ಏನ್ ಮಾಡ್ತೀವಿ ನಾವು? ಬ್ಯಾಲೆನ್ಸ್. ನಮ್ಮ ಆಭಾ ಮಂಡಲ ಆಗಿರ್ಬೋದು, ನಮ್ಮ ಚಕ್ರಗಳಾಗಿರ್ಬೋದು, ನಮ್ಮ ಎಲ್ಲ ವಿಚಾರಗಳು ಎಲ್ಲವನ್ನು ಕೂಡ ನಾವೇನ್ ಮಾಡ್ತೀವಿ? ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ. ಮತ್ತೆ ಸಿಂಬಲ್ ನಂಬರ್ 1 ಚೋಕುರೆಯನ್ನ ಹಾಕ್ಬೇಕು. ಅದನ್ನ ಹಾಕಿ ನಮ್ಮ ಆಹಾರವನ್ನ ನಾವೇನ್ ಮಾಡ್ಕೊಳ್ತೀವಿ? ನಮ್ಮ ಎನರ್ಜಿಯನ್ನ ನಾವು ಲಾಕ್ ಮಾಡ್ಕೊಳ್ಳೋದು. ನೋ ಎಂಟ್ರಿ, ನೋ ಪರ್ಮಿಷನ್. ಬೇರೆ ಯಾರು ನಮ್ಮ ಸುತ್ತ ಬರೋಂಗಿಲ್ಲ. ನೀವೆಲ್ಲರೂ ಅಲ್ಲೇ ಇರಿ, ಸ್ಟಾಪ್ ಅಂತ ಹೇಳಿ ನಮ್ಮ ಎನರ್ಜಿಯನ್ನ ನಾವು ಲಾಕ್ ಮಾಡ್ಕೊಳ್ಳೋದು. ಇದು ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳುವಂತಹ ಒಂದು ಪ್ರೋಸೆಸ್ ಆಗಿದೆ. ಸಿಂಪಲ್ ಆಗಿ ನಾವೇನ್ ಮಾಡ್ತೀವಿ? ನಾನಿವತ್ತು ಗೈಡೆನ್ಸ್ ಮಾಡ್ತೀನಿ, ನಾಳೆ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಅದನ್ನ ಮಾಡ್ಕೊಡ್ತೀನಿ. ಸೊ ಜಸ್ಟ್ ನಾವೇನ್ ಮಾಡ್ಬೇಕು? ನಮ್ಮ ಕೈಗಳನ್ನ ರಬ್ ಮಾಡ್ಬೇಕು. ಆರಾಮವಾಗಿ ನಾವು ಕೂತ್ಕೊಳ್ಬೇಕು. ಕಂಫರ್ಟಬಲ್ ಆಗಿ ಕೂತ್ಕೊಂಡು ನಮ್ಮ ಕೈಗಳಲ್ಲಿ ನಾವು 2 ಬೆರಳಿನ ಸಹಾಯದಿಂದ ಅಥವಾ 5 ಬೆರಳಿನ ಸಹಾಯದಿಂದ ನಾವು ಡ್ರಾ ಮಾಡ್ಬೇಕು. ಚೋಕುರೆ, 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 ಚೋಕುರೆ. ಇವತ್ತು ನೋಡ್ಕೊಳ್ಳಿ. ಸೆಹಿಕಿ, 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 ಸೆಹಿಕಿ. ಚೋಕುರೆ, 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 ಚೋಕುರೆ. ಸೆಹಿಕಿ, 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 ಸೆಹಿಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಈ ರೀತಿ ಕೈಗಳನ್ನ ಚಾರ್ಜ್ ಮಾಡಿ ನಮ್ಮ 2 ಕೈಗಳನ್ನ ನಮ್ಮ ಶಿರಸ್ಸಿನಲ್ಲಿ ಒಂದು ಈ ತರ ಬಿಂದಿಗೆಯನ್ನು ಹಿಡಿದುಕೊಳ್ಳುವ ರೀತಿಯಲ್ಲಿ ನಾವು ಕೈಗಳನ್ನ ಹಿಡ್ಕೊಳ್ಬೇಕು. ಈ ರೀತಿ ಹಿಡ್ಕೊಂಡು ನಾವು ಬ್ರಹ್ಮಾಂಡದಿಂದ ರೇಖಿ ದಿವ್ಯ ಶಕ್ತಿ, ಪರಮಾತ್ಮನ ದಿವ್ಯ ಶಕ್ತಿ ನಮಗೆ ಸೆಲ್ಫ್ ಫೀಲಿಂಗ್ ಮಾಡಿಕೊಳ್ಳುವಂತ ಶಕ್ತಿಯನ್ನು ನಮ್ಗೆ ಪ್ರದಾನ ಮಾಡಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ.
ಆ ಪರಮಾತ್ಮನ ದಿವ್ಯ ಚೈತನ್ಯ ನಮ್ಮ ಮೇಲೆ ಹರಿದು ಬರ್ತಾ ಇರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ತಾ 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 ಬರ್ಬೇಕು. ಆ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ನಕಾರಾತ್ಮಕ ಶಕ್ತಿ ಎಲ್ಲವನ್ನು ಕೂಡ ನಾವು ವಿಸರ್ಜನೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮುಂದೆ ಒಂದು ಅಗ್ನಿಯ ಕುಂಡವನ್ನ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಅಲ್ಲಿಗೆ ಏನ್ ಮಾಡ್ಬೇಕು ನಾವು ನಮ್ಮ ನಕಾರಾತ್ಮಕ ಶಕ್ತಿ ಎಲ್ಲವನ್ನು ಕೂಡ ನಾವು ಅಲ್ಲಿಗೆ ವಿಸರ್ಜನೆ ಮಾಡ್ಬೇಕು. ಮೊದಲಿಗೆ ಏನ್ ಮಾಡ್ಬೇಕು, ನಂಬರ್ 1 ಚೌಕರಿಯನ್ನ ಬರಿಬೇಕು. ನಮ್ಮ ಆಭಾಮಂಡಲದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ತೆಗೆದು ಹಾಕ್ಬೇಕು. ಫಸ್ಟ್ ನಿಯಮ. ಸೆಕೆಂಡ್ ನಿಯಮ ಯಾವುದು ಅಲ್ವಾ? ಸೆಕೆಂಡ್ ಏನ್ ಮಾಡ್ಬೇಕು, ನಮ್ಮ ಚಕ್ರಗಳಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಅಲ್ಲಿಗೆ ಹಾಕ್ಬೇಕು. ಅದಾದ ನಂತರ ನಮ್ಮ ಸಿಂಬಲ್ ನಂಬರ್ 2 ಸೇಹಿಕಿ. ಸೇಹಿಕಿಯನ್ನ ಡ್ರಾ ಮಾಡಿ ನಮ್ಮ ಶಿರಸ್ಸಿನಲ್ಲಿ ಅದರ ಬ್ಯಾಲೆನ್ಸ್ 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 ನ ಮಾಡ್ಕೊಳ್ಬೇಕು. ಅದಾದ ನಂತರ ನಾವೇನ್ ಮಾಡಿ ಮತ್ತೆ ನಮ್ಮ ಮೇಲೆ ಈ ರೀತಿ ಚೌಕುರಿ ನಮಗೆ ನಾವೇ ಡ್ರಾ ಮಾಡ್ಕೊಳ್ಬೇಕು. ಬೇರೆಯವ್ರಿಗೆಲ್ಲ ಡ್ರಾ ಮಾಡೋದು ನಮಗೆ ನಾವು ನಮ್ಮ ಕೈಯಿಂದ ನನ್ನ ಕಡೆಗೆ ನಾವು ಈ ರೀತಿ ಡ್ರಾ ಮಾಡಿ ನಾವು ಮಾಡ್ಕೊಳ್ಬೇಕು. ಚೌಕುರಿಯನ್ನ ಬರೆದು ಲಾಕ್ ಮಾಡಬೇಕು. ಆ ನಂತರ ಎಲ್ಲ ದಿವ್ಯ ಶಕ್ತಿಗಳಿಗೆ, ಎಲ್ಲ ದಿವ್ಯ ಗುರುಗಳಿಗೆ, ಸದ್ಗುರುಗಳಿಗೆ ಎಲ್ಲರಿಗೂ ಕೂಡ ನಾವು ಧನ್ಯವಾದವನ್ನ ಅರ್ಪಿಸಬೇಕು. ಈ ರೀತಿಯಲ್ಲಿ ನಾವು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕು. ಎಷ್ಟ್ ದಿನ ಮಾಡ್ಬೇಕು? ಹಾಗಾದ್ರೆ ಊಟ ಎಷ್ಟ್ ದಿನ ಮಾಡ್ತೀರಾ ನೀವು? ಹೌದಲ್ವಾ? ಮತ್ತೆ ಮತ್ತೆ ಹೊಟ್ಟೆ ಹಸಿಯುತ್ತೆ, ಮತ್ತೆ ಮತ್ತೆ ಶಕ್ತಿ ಖಾಲಿ ಆಗ್ತಾ ಇರುತ್ತೆ, ಮತ್ತೆ ಮತ್ತೆ ನಾವು ಊಟವನ್ನ ಸೇವನೆ ಮಾಡ್ಬೇಕು. ಹಾಗೆ ನಮ್ಗೇನಾಗುತ್ತೆ, ಮತ್ತೆ 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 ನಮ್ಮ ಎನರ್ಜಿ ಏನಾಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ವ್ಯಾವಹಾರಿಕವಾದಾಗಿರ್ಬೋದು, ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ಇರಬಹುದು, ನಮ್ಮ ಆಲೋಚನೆಗಳಿಂದ ಇರಬಹುದು, ನಮ್ಮ ಸುತ್ತಮುತ್ತಲಿನ ಪರಿಸರಗಳಿಂದ ಇರ್ಬೋದು, ಮತ್ತೆ 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 ಏನಾಗ್ತಾ ಇರ್ತೀವಿ, ನಮ್ಗೆ ನಕಾರಾತ್ಮಕತೆ ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಬರ್ತಾ ಇರುತ್ತೆ. ಒಂದು ಲೆವೆಲ್ ಬರೋವರೆಗೂ ಕೂಡ ನಾವು ಮತ್ತೆ ಮತ್ತೆ ಸಮಯ ಸಿಕ್ಕಾಗ ಎಲ್ಲವೂ ಕೂಡ ನಾವು ಕ್ಲೀನ್ 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 ಮಾಡ್ಕೊಳ್ತಾ ಇರ್ಬೇಕು. ಶುದ್ಧಿಯನ್ನ ನಾವು ಮಾಡ್ಕೊಳ್ತಾನೆ ಇರ್ಬೇಕಾಗತ್ತೆ. ತುಂಬಾ ಈಸಿಯಾಗಿ ಸುಲಭವಾಗಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂತು ಅಂದ್ರೆ ನಿಮ್ಮ ಈ ವಿದ್ಯೆ ಸದಾ ನಿಮ್ ಜೊತೆ ಇರುತ್ತೆ. ಹೌದಲ್ಲ? ನಿಮ್ಮ ಹತ್ರ ಇರುವಂತ ಆಸ್ತಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ವಜ್ರ ವೈಡೂರ್ಯಗಳನ್ನ ಕಳ್ತನ ಮಾಡ್ಬಹುದು, ಯಾರಾದ್ರೂ ಬಂದು ಎತ್ಕೊಂಡು ಹೋಗ್ಬೋದು. ಆದ್ರೆ ನಿಮ್ಮ ಜ್ಞಾನವನ್ನ ಯಾರಾದ್ರೂ ಕಳ್ತನ ಮಾಡಕ್ಕಾಗತ್ತಾ? ಆ ಜ್ಞಾನವನ್ನ ಕಳ್ತನನೂ ಮಾಡಕ್ಕಾಗಲ್ಲ, ಆ ಜ್ಞಾನಕ್ಕೆ ನಾವು ಬೆಲೆನೂ ಕಟ್ಟಕ್ಕಾಗಲ್ಲ. ಅಂತ ಅದ್ಭುತವಾದಂತ ಒಂದು ಜ್ಞಾನವನ್ನ ಆ ಪರಮಾತ್ಮ ಇವತ್ತು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾನೆ. ನಾವೇ ಪುಣ್ಯವಂತರು. ಯಾಕೆ ಹೇಳಿ? ನಮಗೆ ಒಂದು ದಾರಿ ಸಿಕ್ಕಿದೆ. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಂಡು ನಮ್ಮ ಸಕ್ಸಸ್ ಅನ್ನ ನಾವು ಪಡ್ಕೊಳ್ಳೋದಿಕ್ಕೆ ಆ ಪರಮಾತ್ಮನಿಂದ ನಮ್ಗೆ ಇವತ್ತು ಆ ಜ್ಞಾನದ ಮಾರ್ಗವನ್ನ ನಮ್ಗೆ ಪರಮಾತ್ಮ ಕೊಟ್ಟಿದ್ದಾನೆ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ.